ವಫ್ ವಿಚಾರದಲ್ಲಿ ಹೊಸ ನೋಟಿಸ್ಗಳನ್ನ ನೀಡೋದಿಲ್ಲ ಅಂತ ಹೇಳೇನೋ ಆದೇಶವನ್ನ ಹೊರಡಿಸಿದೆ. ಆದರೆ ಬೀದರ್ನ ಬಸವಗಿರಿ ಮೇಲೂ ಕೂಡ ಇದೀಗ ವಫ್ನ ಕಣ್ಣು ಬಿದ್ದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. 5.15 ಎಕರೆ ಭೂಮಿಯ ಪಹಣಿಯಲ್ಲಿ ವಫ್ ಹೆಸರು ಸೇರ್ಪಡೆಯಾಗಿದೆ. ವಫ್ ಬೋರ್ಡ್ ವಿರುದ್ಧ ಬಸವ ಭಕ್ತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅವಾಂತರ ಅಂತ ಹೇಳಿ ಖಂಡ್ರೆ ಅವರು ಈ ವಿಚಾರಕ್ಕೆ ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿ ವಿರುದ್ಧವೇ ಸಚಿವ ಈಶ್ವರ್ ಖಂಡ್ರೆ ಆರೋಪ ಮಾಡಿದ್ದಾರೆ. ವಾರದ ಹಿಂದಷ್ಟೇ ಪಹಣಿಯಲ್ಲಿ ಹೆಸರು ಬದಲಾವಣೆಯಾಗಿದೆ ಅಂತ ಹೇಳಿ ಖಂಡ್ರೆ ಅವರ ಹೇಳಿಕೆಗೆ ಶಾಸಕ ಬಸನಗೌಡ ಯತ್ನಾಳ್ ಠಕ್ಕರ್ ನೀಡಿದ್ದಾರೆ. ಒಟ್ಟಾರೆ ರಾಜಕೀಯ ಜಂಗಿ ಕುಸ್ತಿಗೆ ವೇದಿಕೆಯಾಗಿದೆ ಬಸವಗಿರಿ. ನೀವು ಈಗೇನ ತಪ್ಪಿಕೊಂಡಾರ ಅಂತ ತಿಳ್ಕೋಬೇಡ್ರಿ. ನಿನ್ನೆ ಒಂದು ನೋಟಿಸ್ ಬಂದೈತಿ ಬಿಲ್ಲರ್ನಾಗ. ಯಾವ್ದು ಕೇಳೋದಕ್ಕ? ಯಾವ ಬಸವ ಏನದು ಸಿಟಿ ಒಳಗ ಬಸವ ಸೇವಾ ಸಮಿತಿ ಬಸವಗಿರಿ ನಿನ್ನೆ ಬಂದೈತಲ್ಲ ಅದು. ನಿನ್ನೆ ಪಾಪನಾಶಿನಿ ದೇವಸ್ಥಾನ ನೀವು ವಿಚಾರ ಮಾಡ್ರಿ. ಹೋಗಿರ್ತಿ ಸಿದ್ದರಾಮಯ್ಯನವ್ರು ಹೇಳಿದ್ರು ಇಲೆಕ್ಷನ್ ಸಲಾಗಿ ಹೇಳಿದ್ರು, ಮೊನ್ನೆ ಉಪಚುನಾವಣೆ ಸಲಾಗಿ ನಾವೆಲ್ಲ ತಕ್ಕೋತೀವಿ ಬಿಜೆಪಿ ಸುಳ್ಳಪ್ಪ ಪ್ರಚಾರ ಮಾಡಿ. ಹಾಗಾದ್ರೆ ನೀನ್ ಯಾಕೆ ಗೊತ್ತಪ್ಪ, ಯಾಕೆ ತಹಸೀಲ್ದಾರ್ ಸಸ್ಪೆಂಡ್ ಮಾಡಬಾರ್ದು? ನಾ ಬಿಜಾಪುರ ತಹಸೀಲ್ದಾರ್ ಸಸ್ಪೆಂಡ್ ಮಾಡಿಸಿದ ರಿಕಮೆಂಡ್ ಮಾಡಿಸದೆ ನಮ್ಮ ಎಂ ಬಿ ಪಾಟೀಲ್ ಗಿರಲ್ಲ ಕಚ್ಚಿದ. ನೀವು ಈಗೇನ ತಪ್ಪಿಕೊಂಡಾರ ಅಂತ ತಿಳ್ಕೋಬೇಡ್ರಿ. ನಿನ್ನೆ ಒಂದು ನೋಟಿಸ್ ಬಂದೈತಿ ಬಿಲ್ಲರ್ನಾಗ. ಇವಾಗ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನೋಡಿ. ರಾಜ್ಯದಲ್ಲಿ ವಕ್ಫ್ ಅವಾಂತರ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು. ಬೀದರ್ನ ಪ್ರತಿಷ್ಠಿತ ಬಸವಗಿರಿ ಮೇಲೆ ಕೂಡ ವಫ್ ಕಣ್ಣು ಅಂತ ಹೇಳ್ಬೋದು. ಬಸವ ತತ್ವವನ್ನೇ ಉಸಿರಾಗಿಸಿಕೊಂಡ ಬಸವಗಿರಿಯ ಈಗಾಗಲೇ 5 ಎಕರೆ 15 ಗುಂಟೆ ಭೂಮಿಯನ್ನು ವಕ್ಫ್ ಬೋರ್ಡಿಗೆ ಹೋಗ್ಯದ ಅಂಥೇಳಿ ಈಗಾಗಲೇ ಪಹಣಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇವೆ ನೋಡ್ಬೋದು. ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಿದ್ವಿ. ಬಸವಗಿರಿಯ ಪಹಣಿ ತೆಗೆದು ನೋಡಿನಾಗ ರೀಸೆಂಟಾಗಿ ಏನದಂದ್ರೆ ಕರ್ನಾಟಕ ವಕ್ಫ್ ಬೋರ್ಡ್ ಅಂಥೇಳಿ ಆ ಒಂದು ಪಹಣಿಯಲ್ಲಿ ನಮೂದಾಗಿದೆ. ನೀವು ದೃಶ್ಯದಲ್ಲಿ ನೋಡ್ಬೋದು. ಭಕ್ತಿ ಭವನ ಈಗಾಗಲೇ ಲಿಂಗೈಕ ಡಾಕ್ಟರ್ ಅಕ್ಕ ಅನ್ನಪೂರ್ಣ ತಾಯಿ ಮತ್ತು ಡಾಕ್ಟರ್ ಗಂಗಾಂಬಿಕಾ ಅವರು ಇದೇ ಒಂದು ಏನೋ ಸ್ಥಳದಲ್ಲಿ ಇರ್ತಿರು. ಈಗಾಗಲೇ ಗಂಗಾಂಬಿಕಾ ಅವ್ರ ತಾಯಿಯವರು ಇಲ್ಲೇ ಸ್ಥಳದಲ್ಲಿ ಇರ್ತಾರೆ. ಸಾಕಷ್ಟು ಬಸವ ತತ್ವವನ್ನೇ ಉಸಿರಾಗಿಸಿಕೊಂಡರ ಪ್ರತಿ ವರ್ಷ ಅದ್ದೂರಿ ವಚನ ವಿಜಯ ಉತ್ಸವ ಕೂಡ ನಡೀತದೆ. ಸಾಕಷ್ಟು ಭಕ್ತಾದಿಗಳು ಬಸವ ಭಕ್ತರದೊಂದು ಕನಸಿನ ಬಸವಗಿರಿ ಮೇಲೆ ಕೂಡ ಏನು ಈಗಾಗಲೇ ವಕ್ಫ್ ಬೋರ್ಡ್ ಕಣ್ಣು ಬಿದ್ದಿದೆ. ಅದರಿಂದ ಸಾಕಷ್ಟು ಬಸವ ಭಕ್ತರ ಕೆಂಗಣ್ಣಿಗೆ ಆಕ್ರೋಶಕ್ಕೆ ಸರ್ಕಾರ ಗುರಿಯಾಗದ ಅಂತ ಹೇಳ್ಬೋದು. ಹೀಗಾಗಿ ಮಠಗಳ ಮೇಲೆ ಕೂಡ ಈಗಾಗಲೇ ಏನು ಮಠ ಮಾನ್ಯಗಳು ಏನು ಈಗಾಗಲೇ ಭಕ್ತರದೊಂದು ದೇಣಿಗೆಯಿಂದ ಭಕ್ತರದೊಂದು ಕನಸಿನ ಮಠಗಳ ಮೇಲೆ ಕೂಡ ಏನೋ ಈಗಾಗಲೇ ಸರ್ಕಾರ ಏನು ಕಣ್ಣು ಹಾಕ್ತಾ ಇದರಿಂದ ನಿಜಕ್ಕೂ ಬಸವ ಭಕ್ತರು ಈ ಭಾಗದ ಬಸವ ಭಕ್ತರು ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಬಸವಗಿರಿಯ ನೋಡ್ಬೋದು. ನೀವು ಈಗಾಗಲೇ ಏನು ಪೂಜೆಯನ್ನು ಮಾಡ್ಕೋತಾರೆ ಅಕ್ಕೋರು. ಆ ಒಂದು ಪೂಜಾ ಧ್ಯಾನ ಮಂದಿರ ಮುಂಭಾಗದಲ್ಲಿ ನಾವಿದ್ದೀವಿ. ಟೋಟಲಿ 5 ಎಕರೆ 15 ಗುಂಟೆ ಭೂಮಿಯನ್ನು ಈಗಾಗಲೇ ವಕ್ಫ್ ಬೋರ್ಡಿಗೆ ಹೋಗಿದೆ ಅಂತೇಳಿ ಪಹಣಿಗಳು ಹೇಳ್ತಾ ಇವೆ. ಇದರಿಂದ ನಿಜಕ್ಕೂ ಕ್ಷೇತ್ರದ ಶಾಸಕ ರಹೀಂ ಖಾನ್ ಇರ್ಬೋದು, ಉಸ್ತುವಾರಿ ಸಚಿವರ ಈಶ್ವರ್ ಖಂಡ್ರೆ ಸೇರಿದಂತೆ ಸರ್ಕಾರ ವಿರುದ್ಧ ಈ ಭಾಗದ ಬಸವ ಭಕ್ತರು ಸಾಕಷ್ಟು ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಕ್ಫ್ ಬೋರ್ಡ್ ಈಗಾಗಲೇ ಪಹಣಿಯಲ್ಲಿ ರೈತರ ಪಾಣಿ ಇರ್ಬೋದು, ಮಠ ಮಾನ್ಯಗಳು ಗುಡಿಗಳು ಏನು ಈಗಾಗಲೇ ಪಾಣಿಗಳು ಬಂದಿವೆ ಅದನ್ನು ನಾವು ಸರಿಪಡಿಸ್ತೀವಿ ಅಂತೇಳಿ ಭರವಸೆ ಕೂಡ ಕೊಟ್ಟರು. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ರೀಸೆಂಟಾಗಿ ಕಳೆದ 1-2 ತಿಂಗಳ ಹಿಂದ್ಗಡೆ ಈ ರೀತಿ ಪಾಣಿಗಳಲ್ಲಿ ವಕ್ಫ್ ಅಂತೇಳಿ ನಮೂದಾಗ್ತಾ ಇದರಿಂದ ಸಾಕಷ್ಟು ಏನು ಈಗಾಗಲೇ ಪ್ರತಿಷ್ಠಿತ ಬಸವ ಗಿರಿ ಮೇಲೆ ಈಗಾಗಲೇ ವಕ್ಫ್ ಬೋರ್ಡ್ ಕಣ್ಬಿದ್ದೆ. ಇದರಿಂದ ಸಾಕಷ್ಟು ಬಸವ ಭಕ್ತರೆಲ್ಲೋ ಒಂದು ಕಡೆ ಸರ್ಕಾರ ವಿರುದ್ಧ ರೊಚ್ಚಿಗೆದ್ದಾರ ಅಂತ ಹೇಳ್ಬೋದು. ತಕ್ಷಣವೇ ಈ ಒಂದು ಬಸವಗಿರಿ ಸೇರಿದಂತೆ ಸಿದ್ಧತೆ ಸಾಗ್ತಾ ಇದೆ. ಹಾಸನ ನಗರದ ಹೊರವಲಯದ SM ಕೃಷ್ಣನಗರ ಬಡಾವಣೆಯಲ್ಲಿ ಬೃಹತ್ ವೇದಿಕೆ ಸಿದ್ಧವಾಗ್ತಾ ಇದೆ. ಹಾಗಾಗಿ ಇಂದು ದಕ್ಷಿಣ ವಲಯದ IGP ಬೋರಲಿಂಗಯ್ಯ ಕಾರ್ಯಕ್ರಮ ನಡೆಯೋ ಸ್ಥಳಕ್ಕೆ ಭೇಟಿ ಕೊಟ್ಟು ಭದ್ರತಾ ಸಿದ್ಧತೆ ಬಗ್ಗೆ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಮೈಸೂರು, ತುಮಕೂರು ಸೇರಿದಂತೆ 5 ಜಿಲ್ಲೆಗಳ ಸಿದ್ದರಾಮಯ್ಯ ಹಿಂಬಾಲಕರು ಅಭಿಮಾನಿಗಳು ಸೇರಿ ಹಾಸನದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಮಾಜಿ ಸಚಿವ KS ಈಶ್ವರಪ್ಪ ಅವರ ಪರ ಕಾಶಿ ಜಗದ್ಗುರು ಬ್ಯಾಟಿಂಗ್ ಮಾಡಿದ್ದಾರೆ. ಬಿಜೆಪಿ ಪಕ್ಷ ಈಶ್ವರಪ್ಪ ಅವರಿಗೆ ತಾಯಿ ಇದ್ದ ಹಾಗೆ, ಜನ್ಮ ಕೊಟ್ಟಿರುವ ತಾಯಿ ಒಬ್ಬರಾದ್ರೆ ಜೀವನ ಕೊಟ್ಟಿರುವ ತಾಯಿ ಬಿಜೆಪಿ ಪಕ್ಷವೇ ನನ್ನ ತಾಯಿ ಇದ್ದ ಹಾಗೆ ಅಂತ ಸ್ವತಃ ಈಶ್ವರಪ್ಪನವರೇ ಹೇಳಿದ್ದಾರೆ. ಹಾಗಾಗಿ ತಾಯಿ ಮನೆಗೆ ಈಶ್ವರಪ್ಪ ಬೇಗ ವಾಪಸ್ ಹೋಗಬೇಕು, ಅಲ್ಲದೆ ಈಶ್ವರಪ್ಪ ಅವರಿಗೆ ಪಕ್ಷ ಸಹ ಸೂಕ್ತ ಸ್ಥಾನಮಾನ ಕೊಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಅವರ ತಾಯಿ ಮಾತ್ರ ಅದು ಭಾರತೀಯ ಜನತಾ ಪಾರ್ಟಿನೇ ಅದ. ಅವ್ರು ಹುಟ್ಟಿದ್ದೇ ಅಲ್ಲಿ ಅವರ ಇಡೀ ಜೀವನದಲ್ಲಿ ಅವರ ಶ್ವಾಸ ಪೂರ್ಣ
ಬಿಜೆಪಿ ಮಯವಾಗಿದೆ. ಅವರ ಸುಮ್ಮನೆ ನೇಮಕ ಮಾತ್ರ ಹೊರಗೆ ಬಂದಂಗೆ ಕಾಣಿಸ್ತದ. ಅವರು ಸ್ವತಃ ಜಾಹೀರ್ ಮಾಡಿ ನಿಮ್ಮೆಲ್ಲರಿಗೆ ಹೇಳಿದ್ದಾರೆ, ನಾ ಏನು ಹೊರಗೆ ಬಂದ್ರು ಸಹ ನನ್ನ ಲಕ್ಷ್ಯ ಮಾತ್ರ ನನ್ನ ಉಸಿರೇ ಬಿಜೆಪಿ ಅಂತ, ಭಾರತೀಯ ಜನತಾ ಪಾರ್ಟಿನೇ ನನಗೆ ಉಸಿರು ನೀಡದ. ಆ ಒಂದು ಜನತಾ ಪಾರ್ಟಿ ಬಿಟ್ಟು ನಾವು ಹೊರಗಿಲ್ಲ. ಜನರ ಬೇಡಿಕೆಗಳನ್ನ ಒಂದೊಂದಾಗಿ ಪೂರ್ತಿಗೊಳಿಸಿದ್ದೇನೆ ಎಂದು ಮಂಗಳೂರಲ್ಲಿ ಸ್ಪೀಕರ್ ಯುಟಿ ಖಾದರ್ ಹೇಳಿದರು. ಅಗ್ನಿಶಾಮಕ ಘಟಕ ಉಳ್ಳಾಳಕ್ಕೆ ಮಂಜೂರಾಗಿದೆ. ಅತಿ ಶೀಘ್ರದಲ್ಲೇ ಕಾಮಗಾರಿ ಆರಂಭವಾಗಲಿದೆ. ಕ್ಷೇತ್ರದ ರಸ್ತೆ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಅಂತ ತಿಳಿಸಿದರು. 9 ಕೋಟಿ ನಾನು ಪ್ರತಿನಿಧಿಸುವಂಥ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಜನಸಾಮಾನ್ಯರ ಆ ಬೇಡಿಕೆ ನನ್ನ ಚುನಾವಣಾ ಸಂದರ್ಭದಲ್ಲಿ ಯಾವುದಿತ್ತು ಅದನ್ನು ಇವತ್ತು ಒಂದೊಂದಾಗಿ ಇವತ್ತು ಪೂರ್ತಿಗೊಳಿಸ್ತಾ ನಾನು ಬರ್ತಾ ಇದ್ದೇನೆ. ಒಂದು, ಉಳ್ಳಾಲಕ್ಕೆ ಅಗ್ನಿಶಾಮಕ ದಳ ಇಲ್ಲ ಎಂಬ ಬೇಡಿಕೆ ಇತ್ತು. ಇದನ್ನು ಜನಸಾಮಾನ್ಯರ ಆ ಬೇಡಿಕೆಯನ್ನು ಪರಿಗಣಿಸಿ ಉಳ್ಳಾಲಕ್ಕೆ ಅಗ್ನಿಶಾಮಕ ಘಟಕ ಇವತ್ತು ಸ್ಯಾಂಕ್ಷನ್ ಆಗಿದೆ. ನಾನು ಪ್ರತಿನಿಧಿಸುವಂಥ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಜನಸಾಮಾನ್ಯರ ಆ ಬೇಡಿಕೆ ನನ್ನ ಚುನಾವಣಾ ಸಂದರ್ಭ. ಮಾಜಿ ಸಚಿವ ರೇವಣ್ಣ ಹೇಳಿಕೆಗೆ ಮೈಸೂರಲ್ಲಿ ಶಾಸಕ ಜಿಟಿ ದೇವೇಗೌಡ ತಿರುಗೇಟು ನೀಡಿದ್ರು. ನನ್ನನ್ನು ಬಂಧಿಸುವಂತೆ ಯಾವ ಸಿಎಂ ಸಹ ಹೇಳಿಲ್ಲ. ಸಿದ್ದರಾಮಯ್ಯ ಸೇರಿ ಯಾರು ಈ ಮಾತು ಹೇಳಿಲ್ಲ. ರೇವಣ್ಣ ಯಾಕೆ ಆ ಮಾತು ಹೇಳಿದ್ರು ಗೊತ್ತಿಲ್ಲ ಅಂತ ಸ್ಪಷ್ಟನೆ ನೀಡಿದರು. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಜಿಟಿ ದೇವೇಗೌಡನ ಬಂಧಿಸಬೇಕು ಅಂತೇಳಿ ಸಿದ್ದರಾಮಯ್ಯನವರು ಸೇರಿದಂತೆ ಯಾವ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಂತ್ರಿಗಳು ಯಾರು ಕೂಡ ನನ್ನ ಬಂಧಿಸ್ರಿ, ಅರೆಸ್ಟ್ ಮಾಡಿರಿ, ಕೇಸ್ ಹಾಕ್ರಿ ಯಾವುದಿಲ್ಲ. ಅದ್ಯಾವ ಕೇಸ್ ಇದೆ ಹೇಳಿ? ಕೇಸ್ ಇದ್ದರೆ ತಾನೇ ಅರೆಸ್ಟ್ ಮಾಡಬೇಕು. ಯಾವ ಕೇಸು ಇಲ್ಲ. 17ರಲ್ಲಿ ಸಿದ್ದರಾಮಯ್ಯ ಬಂಧಿಸಿ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಇದ್ರೆ ತಾನೇ ಹೇಳ್ಬೇಕು. ಅವರು ಹೋರಾಟ ಮಾಡಿದ್ದೀವಿ ರಾಜಕೀಯವಾಗಿ. ಆ ಚಿಲ್ಲರೆ ಕೆಲಸ ನಮ್ಮಲ್ಲಿ ಆಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಆ ರೀತಿ ನಡೆದಿಲ್ಲ. ನನ್ನ ಮೇಲೂ ನಡೆದಿಲ್ಲ. ಇನ್ನು ಇದೇ ವೇಳೆ ಯಡಿಯೂರಪ್ಪಗೆ ಅಧಿಕಾರ ತಪ್ಪಿಸಿದ್ದು ನಾನೇ ಎಂಬ ಮಾಜಿ ಸಚಿವ ರೇವಣ್ಣ ಹೇಳಿಕೆ ಸತ್ಯ ಅಂತ ಜಿಟಿಡಿ ಹೇಳಿದ್ರು. ಈ ವಿಚಾರ ಮೊದಲೇ ರಾಜ್ಯದ ಜನರಿಗೆ ಗೊತ್ತಿತ್ತು. ಇವತ್ತು ರೇವಣ್ಣ ಒಪ್ಪಿಕೊಂಡಿದ್ದಾರೆ ಅಷ್ಟೇ ಎಂದ್ರು. ಜೆಡಿಎಸ್ನ ಎಲ್ಲಾ ಶಾಸಕರಿಗೂ ಕುಮಾರಸ್ವಾಮಿ ಸಿಎಂ ಆಗಬೇಕು ಎಂಬ ಆಸೆ ಇತ್ತು. ಅದಕ್ಕಾಗಿ ರೇವಣ್ಣ ಯಡಿಯೂರಪ್ಪಗೆ ಅಧಿಕಾರ ತಪ್ಪಿಸಿದ್ರು ಅಂತ ಹೇಳಿದ್ರು. ರೇವಣ್ಣವ್ರು ಇವತ್ತು ಹೇಳೋರೆ, ರಾಜ್ಯ ಜನಕ್ಕೆ ಗೊತ್ತಿತ್ತದೆಲ್ಲ. ಗೊತ್ತಿಲ್ಲ ಅಂತ ತಿಳ್ಕೊಂಡವ್ರೆ ಎಲ್ರಿಗೂ. ರೇವಣ್ಣ ಇವತ್ತು ಸತ್ಯ ಒಪ್ಕೊಂಡಿದ್ದೀನಿ, ಕ್ಷಮಿಸಿ ಅಂತಲೇ ಕೇಳೋದು. ಅದು ಅವರೇ ಹೇಳೋರಲ್ಲ, ಕ್ಷಮೆ ಇರಲಿ, ಪೇಪರಲ್ಲಿ ನೋಡಿದೆ ನಾನೇ ತಪ್ಪಿಸಿದ್ದು, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಅದು ಯಾಕೆಂದರೆ ನೋಡಪ್ಪ, ನಮ್ಮ ಚಲುವರಾಯ ಸ್ವಾಮಿ ಇದ್ರ ಜೊತೆಯಲ್ಲಿ, ಜಮೀರು ಇದ್ದರು, ಬಾಲಕೃಷ್ಣ ಇದ್ದರು, ನಮ್ಮ ವಾಸು ಅವರು ಇದ್ದರು. ಇವರೆಲ್ಲರದ್ದು ಏನು ಅಂದರೆ ಕುಮಾರಸ್ವಾಮಿಯವರೇ ಉಪಮುಖ್ಯಮಂತ್ರಿ ಆಗಬೇಕು ಅನ್ನೋದು. ರೇವಣ್ಣವ್ರಿಗೆ ಉಪಮುಖ್ಯಮಂತ್ರಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ರೇವಣ್ಣವರು ದೊಡ್ಡವ್ರ ಜೊತೆ ಮಾತಾಡಿ ಇದನ್ನು ತಪ್ಪು. ಅನುಮಾನದ ಹಿನ್ನೆಲೆ ಬೈಕ್ ಒಂದನ್ನು ತಡೆದು ಪರಿಶೀಲನೆ ಮಾಡಿದ ಹಿನ್ನೆಲೆ ಖತರ್ನಾಕ್ ಬೈಕ್ ಕಳ್ಳರ ಗ್ಯಾಂಗ್ ಪತ್ತೆ ಆಗಿರೋ ಘಟನೆ ತುಮಕೂರು ಶಿರಾದಲ್ಲಿ ನಡೆದಿದೆ. ತುಮಕೂರು ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು 90ಕ್ಕೂ ಅಧಿಕ ಬೈಕ್ಗಳನ್ನು ಕಳುವು ಮಾಡಿದ್ದಂತಹ ಖದೀಮರು ಈಗ ಅಂಧರಾಗಿದ್ದಾರೆ. ಶಿರಾ ಪೊಲೀಸರು 63 ಬೈಕ್ಗಳನ್ನು ಕಳುವು ಮಾಡಿದ್ದ ಗ್ಯಾಂಗ್ ಹಾಗೂ ಪಾವಗಡ ಪೊಲೀಸರು 31 ಬೈಕ್ಗಳನ್ನು ಕಳುವು ಮಾಡಿದ್ದ ಗ್ಯಾಂಗ್ಗಳನ್ನು ಹಿಡಿದು ಒಳಗೆ ಹಾಕಿದ್ದಾರೆ. ಶಿರಾ ಬಳಿ ಪೊಲೀಸರು ಗಸ್ತಿನಲ್ಲಿ ಇದ್ದಂತಹ ವೇಳೆ ಅನುಮಾನಾಸ್ಪದವಾಗಿ ಓಡಾಟ ನಡೆಸ್ತಾ ಇದ್ದಂತಹ ಬೈಕ್ ಕಳ್ಳರನ್ನ ತಡೆದು ಪರಿಶೀಲನೆ ನಡೆಸಿದಾಗ ಬೈಕ್ ಕಳ್ಳರ ಜಾಲವೇ ಪತ್ತೆ ಆಗಿದ್ರೆ, ಮತ್ತೊಂದು ಕಡೆ ಬಸ್ ನಿಲ್ದಾಣ, ಆಸ್ಪತ್ರೆ, ಪಾರ್ಕಿಂಗ್, ಮಾರ್ಕೆಟ್, ಸಂತೆಗಳನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ದಂತಹ ಇನ್ನೊಂದು ಗ್ಯಾಂಗ್ ಕೂಡ ಸಿಕ್ಕಾಕೊಂಡಿದೆ. ಸೊ ಅಕ್ಯೂಸ್ಡ್ಗಳು ಸಿಕ್ಕಿರೋರು ಟೋಟಲ್ 3 ಜನ ಸಿಕ್ಕಿರ್ತಾರೆ ಸ್ಪಾಟಲ್ಲಿ. 63 ಮೋಟರ್ ಸೈಕಲ್ಸ್ ಕಳ್ತನ ಮಾಡಿರ್ತಾರೆ. ನಮಗೆ ರಿಕವರಿ ಆಗಿರ್ತದೆ. ಟೋಟಲ್ ವರ್ತ್ ಬಂದು 32 lakhs. ಸೊ ಇದು ಭಾಳ ಒಳ್ಳೆಯ ಕೆಲಸ ಆಗಿ ಮಾಡಿದ್ದಾರೆ. ಸೊ ಅಕ್ಯೂಸ್ಡ್ಗಳು ಸಿಕ್ಕಿರೋರು ಟೋಟಲ್ 3 ಜನ ಸಿಕ್ಕಿರ್ತಾರೆ.
ವಿಜಯಪುರ ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ಟ್ರಾಫಿಕ್ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ. ನಗರದಲ್ಲಿ ವಾಹನ ಸವಾರರಿಗೆ ಸಂಕಷ್ಟ ತಟ್ಟುತ್ತಿರೋ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸುವುದಕ್ಕೆ ನೂತನ ಎಸ್ಪಿ ಲಕ್ಷ್ಮಣ್ ನಿಂಭರಗಿ ಮುಂದಾಗಿದ್ದಾರೆ. ನಗರದ ಪೊಲೀಸ್ ಭವನದಲ್ಲಿ ಈ ಕುರಿತು ಸಾರ್ವಜನಿಕರು, ವಾಹನ ಸವಾರರು, ಮಾರ್ಕೆಟ್ನಲ್ಲಿರುವ ವ್ಯಾಪಾರಸ್ಥರ ಜೊತೆಗೆ ಸಭೆ ನಡೆಸಿ ಮಾಹಿತಿ ಸಂಗ್ರಹಿಸಿದರು. ಟ್ರಾಫಿಕ್ ಕಿರಿಕಿರಿ ಸುಧಾರಿಸುವುದಕ್ಕೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇನ್ನೊಂದು ವಾರದಲ್ಲಿ ನಗರದ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಮಾಡುವಂತೆ ಸೂಚನೆಯನ್ನ ನೀಡಿದರು.